ಈ ವಾರದ ಎಲಿಮಿನೇಷನ್ನಲ್ಲಿ ಟ್ವಿಸ್ಟ್. ನೋ ಎಲಿಮಿನೇಷನ್, ಕಾರಣವೇನು? ಹೌದು, ಎಲಿಮಿನೇಷನ್ ನಡೆಯುವಾಗ ಒಂದೊಂದು ಟ್ವಿಸ್ಟ್ ನ ಬಿಗ್ ಬಾಸ್ ನೀಡ್ತಾನೆ ಇರ್ತಾರೆ. ವಾರದಿಂದ ವಾರಕ್ಕೆ ಇದು ಡಿಫರೆಂಟ್ ಆಗಿರುತ್ತೆ. ಈಗಾಗಲೇ 2 ತಿಂಗಳು ಪೂರ್ಣಗೊಳಿಸಿರೋ ಬಿಗ್ ಬಾಸ್ ದೊಡ್ಡ ಟ್ವಿಸ್ಟ್ ಕೊಡಲು ರೆಡಿಯಾಗಿದ್ದಾರೆ. ಅಷ್ಟಕ್ಕೂ ಆ ಟ್ವಿಸ್ಟ್ ಏನು? ಬಿಗ್ ಬಾಸ್ ಅಭಿಮಾನಿಗಳು ವೇಟ್ ಮಾಡ್ತಿದ್ದಾರೆ. ಈ ವಾರ ಉಗ್ರಂ ಮಂಜು, ಗೌತಮಿ ಜಾಧವ್, ಮೋಕ್ಷಿತಾ ಪೈ, ಚೈತ್ರ ಕುಂದಾಪುರ, ಭವ್ಯ ಗೌಡ, ಗೋಲ್ಡ್ ಸುರೇಶ್, ಐಶ್ವರ್ಯ ರಾಜತ್ ನಾಮಿನೇಟ್ ಆಗಿದ್ದಾರೆ. ಆದರೆ ಈ ವಾರ ಯಾವುದೇ ವೋಟಿಂಗ್ ಲೈನ್ ತೆಗೆದಿಲ್ಲ. ಜನರಿಗೆ ವೋಟ್ ಮಾಡುವ ಅವಕಾಶವನ್ನ ಪ್ರೇಕ್ಷಕರಿಗೆ ಬಿಗ್ ಬಾಸ್ ನೀಡಿಲ್ಲ. ಹೀಗಾಗಿ ಈ ವಾರ ಎಲಿಮಿನೇಷನ್ ನಡೆಯುವುದು ಅನುಮಾನ ಎನ್ನಲಾಗ್ತಾ ಇದೆ. ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಕೊನೆಯದಾಗಿ ಇದ್ದವರು ಶಿಶಿರ್ ಹಾಗೂ ಐಶ್ವರ್ಯ. ಆದರೆ ಶೋಭಾ ಶೆಟ್ಟಿ ಅನಾರೋಗ್ಯ ಕಾರಣ ನೀಡಿ ಎಲಿಮಿನೇಟ್ ಆದ್ರು. ಈ ಮೂಲಕ ಶಿಶಿರ್ ಹಾಗೂ ಐಶ್ವರ್ಯನ ಸೇವ್ ಮಾಡಲಾಯಿತು. ಈ ವಾರ ಆ ಪ್ರಕ್ರಿಯೆಯನ್ನ ಮುಂದುವರಿಸಿ ಶಿಶಿರ್ ಹಾಗೂ ಐಶ್ವರ್ಯ ನಡುವೆ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರಾ? ಕಾದ್ ನೋಡ್ಬೇಕಾಗಿದೆ. ಇನ್ನು ಮನೆಯಲ್ಲಿ ಈಗಾಗಲೇ 11 ಜನರು ಇದ್ದಾರೆ. ಟಾಪ್ 5 ಬಿಟ್ಟರೆ ಉಳಿಯೋದು ಕೇವಲ 6 ಸ್ಪರ್ಧಿಗಳು ಮಾತ್ರ. ಮುಂಬರುವ ವಾರಗಳ ಸಂಖ್ಯೆ ಹಾಗೂ ಎಲಿಮಿನೇಟ್ ಆಗಬೇಕಿರುವ ಸ್ಪರ್ಧಿಗಳ ಸಂಖ್ಯೆ ಸರಿಸಮವಾಗಿದೆ. ಮುಂದಿನ ದಿನಗಳಲ್ಲಿ ಡಬಲ್ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆಯಬಹುದು. ಈ ಕಾರಣಕ್ಕೆ ಈ ವಾರ ಯಾರನ್ನೂ ಎಲಿಮಿನೇಟ್ ಮಾಡ್ತಾ ಇಲ್ಲ ಎನ್ನಲಾಗಿದೆ. ಇನ್ನು ಇವತ್ತಿನ ಆಟ ನೋಡೋದಾದ್ರೆ ಗೌತಮಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ ಕ್ವೀನ್ ರೂಮ್ ಒಳಗೆ ಕಾಲಿಡುವಾಗ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಆದ್ರೆ ಈ ಖುಷಿಯ ಕ್ಷಣದಲ್ಲಿ ಮೋಕ್ಷಿತಾ ಭಾಗಿಯಾಗಲಿಲ್ಲ. ದೂರದ ಬಾತ್ರೂಮ್ನಲ್ಲೇ ಸೇರ್ಕೊಂಡು ಮೋಕ್ಷಿತಾ ಗೌತಮಿಗೆ ಶಾಪ ಹಾಕಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಜೈಲು ಸೇರಿದ್ದಾರೆ. ಆದ್ರೆ ಈ ಬಾರಿ ಅವರಿಗೆ ಕಳಪೆ ಪಟ ನೀಡಿರುವುದು ಅಷ್ಟು ಸರಿ ಅನಿಸಲಿಲ್ವಂತೆ. ಉಗ್ರಂ ಮಂಜು ಹಾಗೂ ಕೆಲವರ ಪಿತೂರಿಯಿಂದಲೇ ನನಗೆ ಕಳಪೆ ದೊರೆತಿದೆ ಎಂದು ಚೈತ್ರ ದೊಡ್ಡದಾಗಿ ಗಲಾಟೆ ಮಾಡಿದ್ರು.